ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 13ನೇ ಪ್ರಶ್ನೆ, ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ ಎಂಬಂತಹ ಚಾಪ್ಟರ್ ಇಂದ ಫ್ರೆಂಚ್ ಮಹಾಕ್ರಾಂತಿಯ ಸಂದರ್ಭದಲ್ಲಿ ಫ್ರಾನ್ಸಿನ ಅರಸಾಗಿದ್ದವನು ಯಾರು ಅಂತ ಕೇಳ್ತಾ ಇದ್ದಾರೆ ಮಕ್ಕಳು. ಓಕೆ, ಸೊ ಫ್ರೆಂಚ್ ಮಹಾಕ್ರಾಂತಿ ನಡೆದಂಥದ್ದು 1789ರಿಂದ 1799ರವರೆಗೆ ಫ್ರೆಂಚ್ ಕ್ರಾಂತಿ ನಡೆಯಿತು. ತಮ್ಮ ದೊರೆಗಳ ನಿರಂಕುಶ ಪ್ರಭುತ್ವವನ್ನ ಕೊನೆಗಾಣಿಸಿ ಸಮಾನತೆ ಮತ್ತು ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಹೊಸ ಒಂದು ಸಮಾಜವನ್ನ ಹೊಸ ರಾಜಕೀಯ ಹಾಗೂ ಸಾಮಾಜಿಕ ವ್ಯವಸ್ಥೆಯನ್ನ ಸ್ಥಾಪಿಸುವುದೇ ಫ್ರೆಂಚ್ ಮಹಾಕ್ರಾಂತಿಯ ಒಂದು ಉದ್ದೇಶವಾಗಿತ್ತು. ಓಕೆ, ಸೊ ಈ ಒಂದು ಸಂದರ್ಭದಲ್ಲಿ ಫ್ರಾನ್ಸ್ ಅನ್ನ ಬೌರ್ಬನ್ ಮನೆತನದವರು ಆಳುತ್ತಿದ್ದರು. ಫ್ರಾನ್ಸ್ ಅನ್ನ ಆಳುತ್ತಿದ್ದವರು ಬೌರ್ಬನ್ ಮನೆತನದವರು. ಓಕೆ, ಓಕೆನಾ ಮಕ್ಕಳೇ? ಈ ಸಂತತಿಯ 16ನೇ ಲೂಯಿ ಸುಖಲೋಲುಪತೆಯಿಂದ ಕೂಡಿದಂತಹ ಒಂದು ದುಂದುಗಾರಿಕೆಯ ಜೀವನವನ್ನ ಆತ ನಡೆಸ್ತಾ ಇದ್ದ. ಸರ್ಕಾರಿ ಕೆಲಸಗಳಲ್ಲೂ ಕೂಡ ಆತ ಅಸಡ್ಡೆ ಇದ್ದ ಮಕ್ಕಳೇ. ಓಕೆನಾ? ಸೊ ದುಂದುಗಾರಿಕೆಯ ಜೀವನವನ್ನ ಆತ ನಡೆಸ್ತಾ ಇದ್ದ. ಅದೇ ರೀತಿ ಸರ್ಕಾರಿ ಕೆಲಸಗಳಲ್ಲಿ ಅಸಡ್ಡೆಯನ್ನ ಆತ ಹೊಂದಿದ್ದ. ಓಕೆನಾ? ಅವನಿಗೆ ಮೇರಿ ಅಂಟಾಯಿನೆಟ್ಸ್ ಎಂಬಂತಹ ರಾಣಿ ಇದ್ದಳು. ಅವಳು ಆಸ್ಟ್ರಿಯಾ ದೇಶದ ರಾಜಕುಮಾರಿ ಕೂಡ ಆಗಿದ್ದಳು. ಅವಳು ದೇಶದ ಆಡಳಿತ ಮತ್ತು ವ್ಯವಹಾರಗಳಲ್ಲಿ ತಲೆ ಹಾಕುತ್ತಿದ್ದಳು. ಓಕೆ, ಸೊ ಇವು ಕ್ರಮೇಣ ಈ ಪರಿಸ್ಥಿತಿ ಆತನ ಕೈ ಮೀರಿ ಹೋಗಿ ಕ್ರಾಂತಿಗೆ ಕಾರಣ ಆಗತ್ತೆ. ಇದು ಫ್ರಾನ್ಸಿನ ಮಹಾಕ್ರಾಂತಿಗೆ ರಾಜಕೀಯ ಕಾರಣ ಆಗತ್ತೆ ಮಕ್ಕಳು. ಓಕೆ, ಸೊ ಆತನ ಒಂದು ದುರಾಡಳಿತ, ಸುಖಲೋಲುಪತೆ, ದುಂದುಗಾರಿಕೆಯ ಜೀವನ, ಸರ್ಕಾರಿ ಕೆಲಸದಲ್ಲಿನ ನಿರಾಸಕ್ತಿ, ರಾಜನು ರಾಣಿಯನ್ನ ನಿಯಂತ್ರಿಸಲು ಸಾಧ್ಯವಾಗದೇ ಇರುವಂಥದ್ದು, ಆಕೆ ಒಂದು ಆಡಳಿತದಲ್ಲಿ ತಲೆ ಹಾಕುತ್ತಿದ್ದಂಥದ್ದು, ಈ ಎಲ್ಲ ಪರಿಸ್ಥಿತಿಗಳು ಕ್ರಮೇಣ ಕೈ ಮೀರಿ ಇದು ಕ್ರಾಂತಿಗೆ ಕಾರಣ ಆಗುತ್ತೆ. ಓಕೆ, ಥ್ಯಾಂಕ್ ಯು.